ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ. ಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಜ್ಞಾನದ ಉಪದೇಶವನ್ನು ಮಾಡ್ತಾ ಇದ್ದು, ಸಂಸಾರ ಬಂಧನದಲ್ಲಿ ಜೀವಿಗಳು ಯಾಕೆ ಸಿಕ್ಕಾಕೊಳ್ತವೆ ಅಂದರೆ, ಅವು ಕೋರಿಕೆಗಳನ್ನ ಇಟ್ಕೊಂಡು, ಬಯಕೆಗಳನ್ನ ಇಟ್ಕೊಂಡು ಕರ್ಮಗಳನ್ನ ಮಾಡ್ತವೆ. ಅದರಿಂದ ಅವು ಸಂಸಾರ ಬಂಧನದಲ್ಲಿ ಸಿಕ್ಕಿಕೊಳ್ತವೆ. ಈ ಕೋರಿಕೆಗಳನ್ನ ಬಿಟ್ಟು ಯಾವುದೇ ಕಾಮನೆಗಳಿಲ್ಲದೆ ನೀವು ದೇವತಾರಾಧನೆಯನ್ನು ಮಾಡಿ, ಆಗ ನಿಮಗೆ ಮುಕ್ತಿ ಆಗುತ್ತೆ ಅಂತ ಆ ಮಾತನ್ನೇನಾದರೂ ಹೇಳಲಿಕ್ಕೆ ಹೋದರೆ ಅಂಥ ಜೀವರುಗಳಿಗೆ ಕೋಪ ಬರ್ತದೆ, ಜಾಸ್ತಿ ಅಸಹನೀಯವಾದ ಕೋಪ ಬರ್ತದೆ. ಇಂಥ ಸಂಸಾರ ಬಂಧನದಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ಅಖಂಡ ರೂಪದಿಂದ ಎಲ್ಲದರಲ್ಲೂ ತುಂಬಿರ್ತಾನೆ ಅಂತ ಪರಮಾತ್ಮ ಅಂತ ಹೇಳಕ್ಕೆ ಹೋದರೆ ಅವ್ರಿಗೆ ಹಿಡಿಸೋದಿಲ್ಲ ಇದು. ಆದರೆ ಆ ಸಂಸಾರ ಚಕ್ರ ಯಾವ ರೀತಿಯಲ್ಲಿದೆಯಪ್ಪ ಅಂದರೆ, ಬಹಳ ಈ ವಿಷಯ ಚಕ್ರ ಇದು ಬಹಳ ವಿಲಕ್ಷಣವಾಗಿದೆ ಇದು ಅಂತ ಅರ್ಜುನನಿಗೆ ಕೃಷ್ಣನು ಹೇಳ್ತಾ ಇದ್ದ. ಮುಂದುವರೆದು ಹೇಳ್ತಾನೆ, ಈಗ ನಾನು ಸಂಸಾರವನ್ನು ಕುರಿತು ಕೆಲವು ವಿಷಯಗಳನ್ನು ಸಂಕ್ಷೇಪವಾಗಿ ಹೇಳುವೆನು ಕೇಳು. ಸಂಸಾರ ಚಕ್ರ ಬಹಳ ವಿಲಕ್ಷಣವಾಗಿದೆ. ಇಂಥ ವಿಲಕ್ಷಣವಾದ ಸಂಸಾರ ಚಕ್ರದಲ್ಲಿ ಜೀವನು ಸಿಕ್ಕಾಕೊಂಡು ಎಷ್ಟು ಕಷ್ಟಪಡ್ತಾ ಇದ್ದಾನೆ ಅಂದರೆ, ಆ ಸಂಸಾರ ಚಕ್ರದ ಬಗ್ಗೆ ಕೆಲವೊಂದು ಮಾತುಗಳನ್ನ ಹೇಳ್ತೀನಿ ಅರ್ಜುನ, ನೀನು ಸ್ವಲ್ಪ ಗಮನ ಇಟ್ಟು ಕೇಳು ಅಂತ ಹೇಳ್ತಾನೆ. ಅಹಂಕಾರ ಮತ್ತು ಶರೀರವು ಪರಸ್ಪರ ಪ್ರೇಮಿಸಿಕೊಂಡಾಗ ಅವುಗಳ ಸಂಪರ್ಕದಿಂದ ಇಚ್ಛೆ ಎಂಬ ಕನ್ಯೆಯು ಜನಿಸುತ್ತಾಳೆ. ಇಲ್ಲಿ ಕಥಾರೂಪದಲ್ಲಿ ಹೇಳ್ತಾ ಹೋಗ್ತಾರೆ, ಆದರೆ ನಾವು ವಿಚಾರವನ್ನು ಮಾತ್ರ ನೋಡೋಣ. ಅಹಂಕಾರ ಮತ್ತು ಶರೀರ ಪರಸ್ಪರ ಪ್ರೇಮಿಸಿಕೊಂಡಾಗ ಅವುಗಳ ಸಂಪರ್ಕದಿಂದ ಇಚ್ಛೆ ಎಂಬ ಕನ್ಯೆಯು ಜನಿಸುತ್ತಾಳೆ. ಅಂದರೆ ಅಹಂಕಾರ, ಈ ಶರೀರ ಉತ್ಪತ್ತಿಯಾಗುತ್ತೆ. ಶರೀರ ಉತ್ಪತ್ತಿಯಾದೊಡನೆ ಅದರಲ್ಲಿ ಅಹಂಕಾರ ಅನ್ನೋದು ಹುಟ್ಟುಕೊಳ್ಳುತ್ತೆ. ಸಹಜವಾಗಿ ಅಹಂಕಾರ ಅಂದ್ರೇನು, ನಾನೆನ್ನುವ ಭಾವ, ಇದು ನಾನು ಅಂತ ವ್ಯಷ್ಟಿ ರೂಪದ ಈ ಶರೀರವನ್ನೇ, ಮಧ್ಯದಲ್ಲಿ ಬಂದಿರತಕ್ಕಂಥ ಈ ಉಪಾಧಿಯ ಶರೀರವನ್ನೇ ಜೀವಾತ್ಮನ ಭಾವ ಏನಂತದೆ, ನಾನು ಅಂದ್ಕೊಳುತ್ತೆ. ಅಂತಃಕರಣ ಮೂಲದಲ್ಲಿ ಏನು ಉತ್ಪತ್ತಿಯಾಗುತ್ತೆ, ನಾನೆನ್ನುವ ಭಾವ ಉತ್ಪತ್ತಿಯಾಗುತ್ತೆ. ಯಾವಾಗ ನಾನು ಎನ್ನುವ ಅಹಂಕಾರ ಉತ್ಪತ್ತಿಯಾಗುತ್ತೋ, ಈ ಶರೀರ ಮತ್ತು ಅಹಂಕಾರಗಳ ಈ ಸಮ್ಮಿಲನದಿಂದ, ಅಂದರೆ ಶರೀರ ಮತ್ತು ಶರೀರಕ್ಕೆ ಅಹಂಕಾರ ಅನ್ನೋದು ಬಂತು. ಅಹಂಕಾರ ಬಂದ ತಕ್ಷಣ ಅಲ್ಲೇನಾಯಿತು, ಇಚ್ಛೆ ಎನ್ನುವ ಕನ್ಯೆ ಜನಿಸುತ್ತಾಳೆ. ಇಚ್ಛೆ ಅಂದರೆ ಎಲ್ಲರಿಗೂ ಗೊತ್ತಲ್ಲ, ಇಷ್ಟಪಡುವಿಕೆ. ಇದು ಮನಸ್ಸಿನಲ್ಲಿ ಉತ್ಪತ್ತಿ ಆಗುತ್ತೆ. ಆ ಕನ್ಯೆಯು ಪೂರ್ಣ ಯೌವನಾವಸ್ಥೆಯನ್ನು ಹೊಂದಿದಾಗ ದ್ವೇಷದಿಂದ ತನ್ನ ಶರೀರದ ಸಂಬಂಧ ಏರ್ಪಡಿಸಿಕೊಳ್ಳುವಳು. ಇಚ್ಛೆಯ ಜೊತೆಗೀಗ ಏನು ಬಂತು, ದ್ವೇಷ ಬಂತು. ಶರೀರದ ಜೊತೆಯಲ್ಲಿ ಹೆಚ್ಚು ಒಲವು ಉಂಟಾಯಿತು. ಈ ಇಚ್ಛಾ ಮತ್ತು ದ್ವೇಷಗಳ ಸಂಸರ್ಗದಿಂದ ದ್ವಂದ್ವ ಮೋಹ, ಅಂದರೆ ಸುಖ ದುಃಖ ಹರ್ಷ ಶೋಕ ಲಾಭ ಹಾನಿ ಮೊದಲಾದ ಅನೇಕ ಅಜ್ಞಾನದ ಭಾವರೂಪ ಪುತ್ರನು ಜನ್ಮಿಸುತ್ತಾನೆ. ಅಂದರೆ ಯಾವಾಗ ಇಚ್ಛಾ ಮತ್ತು ದ್ವೇಷಗಳು ಉತ್ಪತ್ತಿಯಾದವೋ, ಈ ಇಚ್ಛಾ ಮತ್ತು ದ್ವೇಷಗಳು ಉತ್ಪತ್ತಿಯಾದಾಗ ಅದರ ಜೊತೆಯಲ್ಲಿ ಏನು ಉತ್ಪತ್ತಿಯಾಗುತ್ತೆ, ದ್ವಂದ್ವ ಮೋಹ ಜನ್ಮಿಸುತ್ತಾನೆ. ಮೋಹ ಉತ್ಪತ್ತಿಯಾಗುತ್ತೆ. ಆ ಮೋಹದಲ್ಲಿ ಏನೇನಿರ್ತದೆ ಅಂದರೆ, ಸುಖ ದುಃಖ ಹರ್ಷ ಶೋಕ ಲಾಭ ಹಾನಿ ಮೊದಲಾದ ಅನೇಕ ಅಜ್ಞಾನದ ಭಾವನೆಯ ರೂಪಗಳು ಆ ಮೋಹದೊಳಗಿರ್ತವೆ. ಮೋಹ ಅಂದರೆ ಸ್ಪಷ್ಟ ರೂಪ ಏನು, ಆ ಮೋಹ ಅಂದರೆ ಅದರಲ್ಲಿ ಸುಖ ದುಃಖ. ಸುಖ ಮೋಹವ ಅಂತ ಕೇಳಿದ್ರೆ, ಸುಖ ಅಂದರೆ ಇಲ್ಲಿ ದೇಹಕ್ಕೆ ಇಂದ್ರಿಯಗಳ ಮುಖಾಂತರ ಸಿಗುವ ಸುಖವನ್ನು ಸುಖ ಅಂತ ಹೇಳ್ತಾರದು. ಈ ಸುಖ ದುಃಖ ಹರ್ಷ ಶೋಕ ಲಾಭ ಹಾನಿ ಮೊದಲಾದ ಅನೇಕ ಅಜ್ಞಾನದ ಭಾವರೂಪ ಪುತ್ರನು ಜನ್ಮಿಸುತ್ತಾನೆ. ಅಂದರೆ ಈ ಮೋಹದಲ್ಲಿ ದ್ವಂದ್ವ ನಿಲುವುದು, ಅದೋ ಇದೋ ಅಂತ ಈ ತಡಬಡಾಯಿಸಿ ಹೋಗುವಂಥದ್ದು. ಇಂಥ ದ್ವಂದ್ವ ನಿಲುವನ್ನು ಉಳ್ತಕ್ಕಂಥ ಮೋಹ ಹುಟ್ಟುತ್ತದೆ. ಈ ಬಾಲಕನನ್ನು ಇದರ ಮಾತಾಮಹನಾದ ಅಹಂಕಾರವು ಬೆಳೆಸಿ ಪೋಷಿಸುತ್ತಾನೆ. ಈ ಅಹಂಕಾರ, ಈ ಮೋಹವನ್ನು ಚೆನ್ನಾಗಿ ಬೆಳೆಸುವುದು ಯಾವುದಪ್ಪ ಅಂದರೆ, ಈ ಮೋಹವನ್ನು ಬೆಳೆಸ್ತಕ್ಕಂಥದ್ದು ಅಹಂಕಾರ ಪೀಡಿತನಾದ ಮನುಷ್ಯ ಖಂಡಿತವಾಗಿಯೂ ಸಂಪೂರ್ಣವಾಗಿ ಮೋಹಕ್ಕೆ ಒಳಗಾಗಿರ್ತಾನೆ. ಮೋಹಕ್ಕೆ ಒಳಗಾದವನಲ್ಲಿ ಸಹಜವಾಗಿ ಏನಿರ್ತದೆ, ಸುಖ ದುಃಖ ಹರ್ಷ ಶೋಕ ಲಾಭ ಹಾನಿ ಮೊದಲಾದ ವಿಚಾರಗಳು ಯಥೇಚ್ಛವಾಗಿ ಲೆಕ್ಕಾಚಾರವನ್ನು ಮಾಡ್ತಾ ಇರ್ತವೆ. ಇನ್ನು
ಈ ಅಹಂಕಾರದಿಂದ ಬೆಳೆಯಲ್ಪಟ್ಟಂಥ ಈ ಮೋಹ, ಈ ಬಾಲಕನು ಮಾನಸಿಕ ಧರ್ಮಕ್ಕೆ ಶತ್ರುವಾಗಿ ಇಂದ್ರಿಯ ನಿಗ್ರಹವೆಂಬ ತಮ್ಮ ಪಾಡಿನಲ್ಲಿರದೆ ಉದ್ದಂಡನಾಗುವನು. ಇವನೇನು ಮಾಡ್ತಾನೆ, ಮಾನಸಿಕ ಧರ್ಮ ಅಂತ ಒಂದಿರ್ತದೆ. ಅಂದರೆ ಮನವರಿಯದ ಕಳ್ಳತನವಿಲ್ಲ ಅಂತ ಒಂದು ಮಾತಿದೆ. ಅಂದರೆ ಇಲ್ಲಿ ಮನಸ್ಸಿಗೆ ಗೊತ್ತಾಗದೆ ಯಾವ ತಪ್ಪುಗಳನ್ನು ಯಾರೂ ಮಾಡೋದಿಲ್ಲ. ಅವ್ರವ್ರ ಮನಸ್ಸಿಗೆ ಅವ್ರಿಗೆ ಗೊತ್ತಿರುತ್ತೆ ತಪ್ಪು ಅಂತ. ಆ ತಪ್ಪು ಅಂತ ಗೊತ್ತಿರೋದನ್ನ ಗ್ರಹಿಸ್ತಾರಲ್ಲ, ಇದು ಮಾನಸಿಕ ಧರ್ಮ. ಚೆನ್ನಾಗಿ ಅರ್ಥ ಆಗ್ತಿದೆ ಅಲ್ವಾ? ನಾನು ಮಾಡ್ತಾ ಇರೋದು ತಪ್ಪು, ನಾನು ಹೇಳ್ತಾ ಇರೋದು ತಪ್ಪು, ನನ್ನ ಆಲೋಚನೆ ತಪ್ಪು ಅಂತ ಅವ್ರಿಗೆ ಗೊತ್ತಾಗ್ತಾ ಇರ್ತದಲ್ಲ, ಆ ಮಾನಸಿಕ ಧರ್ಮ. ಆ ಮಾನಸಿಕ ಧರ್ಮವನ್ನು ಇದು ನಿಗ್ರಹ ಮಾಡಿಬಿಡ್ತದೆ. ಗೊತ್ತಾಗ್ತಿದೆಯಲ್ಲೋ? ಈ ಮೋಹ ಮಾನಸಿಕ ಧರ್ಮವನ್ನು ನಿಗ್ರಹ ಮಾಡಿಬಿಡ್ತದೆ. ಶತ್ರುವಾಗಿ ಇಂದ್ರಿಯ ನಿಗ್ರಹವೆಂಬ ತಮ್ಮ ಪಾಡಿನಲ್ಲಿರದೆ ಉದ್ದಂಡನಾಗುವನು. ಯಾವಾಗ ಮಾನಸಿಕ ಧರ್ಮ ತಪ್ಪಿ ಹೋಯ್ತೋ ಆಗೇನಾಗುತ್ತೆ, ಇಂದ್ರಿಯ ನಿಗ್ರಹವನ್ನು ಮಾಡಬೇಕು ಅಂತ ಅನಿಸೋದಿಲ್ಲ. ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಯಾರಿಗೆ ತಾವು ತಪ್ಪು ಮಾಡ್ತಾ ಇದ್ದೀವಿ ಅಂತ ಗೊತ್ತಿದ್ದು ತಪ್ಪು ಮಾಡ್ತಾರೋ, ತಾವು ತಪ್ಪು ಮಾಡ್ತಾ ಇದ್ದೀವಿ ಅಂತ ಗೊತ್ತಿದ್ದು ತಪ್ಪುಗಳನ್ನೇ ಹುಡುಕೊಂಡು ಮಾಡ್ತಾರೋ ಅವ್ರಿಗೆ ಇಂದ್ರಿಯ ನಿಗ್ರಹ ಮಾಡುವುದು ಬಹಳ ಕಷ್ಟ, ಸಾಧ್ಯವೇ ಇಲ್ಲ. ಅದನ್ನೇ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇರೋದು. ಅನಂತರ ಅವನು ಆಸೆ ಎಂಬುವ ಹಾಲನ್ನು ಕುಡಿದು ಚೆನ್ನಾಗಿ ಪುಷ್ಟನಾಗುವನು. ಯಾವಾಗ ಮೋಹ ಹೆಚ್ಚು ಹೆಚ್ಚು ಬೆಳೀತದೋ ಆಸೆ ಅನ್ನುವುದು ಮತ್ತಷ್ಟು ಬೆಳೀತಾ ಹೋಗುತ್ತೆ. ಯಾಕೆ? ಇಂದ್ರಿಯ ನಿಗ್ರಹ ಇಲ್ಲ, ಕಟ್ಟುಪಾಡೇ ಇಲ್ಲ. ಅಹಂಕಾರದ ಒಂದು ಬಲದಿಂದ ಮೋಹ ಎನ್ನುವುದು ಚೆನ್ನಾಗಿ ಬೆಳೆದು ಅಲ್ಲಿ ಮಾನಸಿಕ ಧರ್ಮವನ್ನು ಕೂಡ ಬಿಟ್ಬಿಟ್ಟಿರ್ತದೆ. ಮಾನಸಿಕ ಧರ್ಮವನ್ನು ಬಿಟ್ಟು ಇಂದ್ರಿಯ ನಿಗ್ರಹ ಬಿಟ್ಟು ಆಸೆಯನ್ನು ವೃದ್ಧಿ ಮಾಡ್ಕೊಂಡು ಬೆಳೀತಾ ಇರ್ತದೆ. ಯಾವುದು? ಮೋಹ. ಮತ್ತು ಅಸಂತೋಷವೆಂಬ ಮದ್ಯದಿಂದ ಮತ್ತನಾಗಿ ವಿಷಯಗಳೆಂಬ ಕಣಜದಲ್ಲಿ ವಿಕೃತಿಯೊಡನೆ ಇರತೊಡಗುವನು. ಯಾವಾಗ ಮೋಹ ಜಾಸ್ತಿ ಆಯ್ತದೋ, ಆಸೆನೂ ಜಾಸ್ತಿ ಆಗುತ್ತೋ ಆಗೇನಾಗುತ್ತೆ, ಅಸಂತೋಷ, ಯಾವಾಗಲೂ ಅತೃಪ್ತಿ, ದುಃಖ, ಬೇಜಾರು, ಏನೂ ನನಗೆ ಸಿಗ್ತಾ ಇಲ್ಲ, ಏನೋ ನನಗೆ ತೃಪ್ತಿ ಕೊಡ್ತಾ ಇಲ್ಲ ಅನ್ನೋ ಅಸಂತೋಷ ಅವನಲ್ಲಿ ಕಾಡೋಕ್ಕೆ ಶುರುವಾಗುತ್ತೆ. ಆಗೇನಾಗುತ್ತೆ, ಅದು ಮದ್ಯ ಕುಡ್ದಂಗೆ. ಈ ಅಸಂತೋಷ ಅನ್ನೋದು ಎಂಡ ಕುಡ್ದಂಗೆ. ಕುಡಿದ ಮತ್ತಿನಲ್ಲಿ ಅವ್ರು ಯಾರಿಗೆ ಏನು ಹೇಳ್ತಾರೋ, ಯಾರಿಗೆ ಏನು ಮಾಡ್ತಾರೋ, ಎಲ್ಲಿ ಬಿದ್ದಾರೋ ಎಲ್ಲ ಇದ್ದಾರೋ ಅದೇನೂ ಗೊತ್ತಾಗೋದಿಲ್ವಲ್ಲ. ಈ ರೀತಿಯಲ್ಲಿ ಅಸಂತೋಷ ಬಂದಂಥ ವ್ಯಕ್ತಿ, ಅಂದರೆ ತೃಪ್ತಿಯನ್ನು ಕಾಣದಂಥ ವ್ಯಕ್ತಿ ಯಾವುದರ ಮೇಲೂ ಯಾರನ್ನೂ ಗೌರವಿಸೋದಿಲ್ಲ. ಎಲ್ಲಿ ಬೇಕಲ್ಲಿ ಇದು ನನಗೆ ಸಲ್ಲುತ್ತಾ, ಇದು ನನಗಾಗುತ್ತಾ, ಇದು ಹೋಗುತ್ತಾ, ಏನೂ ಆಲೋಚನೆ ಮಾಡೋದಿಲ್ಲ. ಬಿದ್ದು ಹೇಗೆ ಚೆನ್ನಾಗಿ ಕುಡಿದಂಥ ವ್ಯಕ್ತಿ ಎಲ್ಲೆಲ್ಲಿ ಬಿದ್ದು ಒದ್ದಾಡ್ತಾನಲ್ಲ, ಈ ರೀತಿಯಲ್ಲಿ ಎಲ್ಲದರಲ್ಲಿಯೂ ಓಡಾಡೋದಕ್ಕೆ ಶುರುವಾಗುತ್ತೆ. ಇನ್ನು ಅಷ್ಟೇ ಆಗೋದಿಲ್ಲ, ವಿಕೃತಿಗಳು ಶುರುವಾಯ್ತವೆ. ಯಾರಿಗೆ? ಮೋಹದಿಂದ ಒಡಗೂಡಿದಂಥ ನಿರಾಶೆ, ಅಸಂತೋಷದಿಂದ ಒಡಗೂಡಿದಂಥ ಈ ಮೋಹವೆಂಬುದಕ್ಕೆ ವಿಕೃತಿ ಶುರುವಾಗುತ್ತೆ. ವಿಕೃತಿ ಅಂದ್ರೇನು? ಏನು ಕೆಟ್ಟದ್ದು ಮಾಡ್ತಾಯಿದ್ದೀನಿ ಅಂತ ಅರಿವಾಗೋದಿಲ್ಲ, ಏನಾದರೂ ಮಾಡಿರೋದೆ. ಈ ಸ್ಥಿತಿಯಲ್ಲಿ ಆತನು ಇರ್ತಾನೆ. ಮತ್ತು ಶುದ್ಧ ಭಾವನೆ ಎಂಬ ಮಾರ್ಗದಲ್ಲಿ ಸಂಕಲ್ಪ ವಿಕಲ್ಪವೆಂಬುವ ಮುಳ್ಳು ಗಿಡಗಳನ್ನು ಹೆಚ್ಚಾಗಿ ನಾಟು ಹಾಕಿ ಅನುಚಿತ ಕರ್ಮಗಳೆಂಬ ಡೊಂಕಾದ ಮಾರ್ಗವನ್ನು ನಿರ್ಮಾಣ ಮಾಡಿಕೊಳ್ಳುತ್ತಾನೆ. ಚೆನ್ನಾಗಿ ಹೇಳಿದ್ರು. ಯಾವಾಗ ಇಷ್ಟೆಲ್ಲ ವಿಕೃತಿಯನ್ನು ಮೆರೆದನೋ ಆಗೇನಾಗುತ್ತೆ, ಇಲ್ಲಿ ಶುದ್ಧ ಭಾವನೆ ಎನ್ನುವ ಮಾರ್ಗವನ್ನು ಕತ್ತರಿಸಿ ಬಿಸಾಕ್ತಾನೆ. ಶುದ್ಧವಾದ ಭಾವನೆಯನ್ನು ಕತ್ತರಿಸಿ ಬಿಸಾಕ್ಬಿಟ್ಟು ಅಲ್ಲೇನು ಮಾಡ್ತಾನೆ, ಅಂಕುಡೊಂಕಾದ ಸಂಕಲ್ಪ ವಿಕಲ್ಪಗಳೆಂಬ ಮುಳ್ಳು ಗಿಡಗಳನ್ನು ಹೆಚ್ಚಾಗಿ ಮನಸ್ಸಿನಲ್ಲಿ ತಂದುಕೊಳ್ತಾನೆ. ಸಂಕಲ್ಪ ವಿಕಲ್ಪಗಳು ಮನಸ್ಸಿನಲ್ಲಿ ಹೆಚ್ಚು ಉದಯವಾಗುತ್ತೆ. ಯಾಕೆ? ಆಸೆ ಈಡೇರಬೇಕಲ್ಲ, ಆಸೆಗಳು ಬಯಸ್ತಾ ಇರ್ತದೆ. ಅವಾಗೇನಾಗುತ್ತೆ, ಸಂಕಲ್ಪ ವಿಕಲ್ಪಗಳೆಂಬ ಅಂಕುಡೊಂಕಾದ ಅನುಚಿತ ಕರ್ಮಗಳು, ಉಚಿತ ಕರ್ಮಗಳಲ್ಲ, ಅನುಚಿತ ಕರ್ಮಗಳನ್ನು, ಮಾಡಬಾರದ ಕರ್ಮಗಳು ಮಾಡುವಂಥ ಮನಸ್ಸಿನ ಶಕ್ತಿ ಉತ್ಪತ್ತಿ ಆಗುತ್ತೆ. ಮಾಡಬಾರ್ದು ಕೆಲಸಗಳನ್ನೇ ಮಾಡಬೇಕು. ಯಾಕೆ? ಇವನು ಬಯಸ್ತಾ ಇರೋದೇ ಮಾಡಬಾರ್ದು, ಬೇಡದೇ ಇರೋದಲ್ವಾ. ಬೇಡದೇ ಇರೋದನ್ನು ಬಯಸ್ಬೇಕಾದ್ರೆ ಮಾಡಬಾರ್ದು ಕರ್ಮವನ್ನೇ ಮಾಡಬೇಕು, ಅದು ಈಡೇರಬೇಕಂದ್ರೆ. ಅದರಿಂದ ಇಂಥ ಒಂದು ಸ್ಥಿತಿಗೆ ಹೋಗ್ತಾನೆ. ಈ ಪ್ರಕಾರವಾಗಿ ದ್ವಂದ್ವ ಮೋಹನ ಕೃತ್ಯದಿಂದ, ಅಂದರೆ ಈ ದ್ವಂದ್ವದಕ್ಕೆ ಒಳಗಾದಂಥ ಈ ಮೋಹದ ಕೆಲಸದಿಂದ ಸರ್ವಜೀವರು ಭ್ರಮೆಯಲ್ಲಿ ಬೀಳುವರು. ಎಷ್ಟೆಲ್ಲ ಆಗೋಯ್ತು. ಕೇವಲ ಅಹಂಕಾರದ ಪೋಷಣೆಯಿಂದ ಒಳಗಾದಂಥ ವ್ಯಕ್ತಿ ಇಷ್ಟೆಲ್ಲ ದ್ವಂದ್ವದ ಮೋಹದಲ್ಲಿ ಬಿದ್ದು ಭ್ರಮೆಯಲ್ಲಿ ಬಿದ್ದು ಸಂಸಾರ ಚಕ್ರದಲ್ಲಿ ದುಃಖ ಪಡುವಂತೆ ಆಗುತ್ತೆ.
ಅವರು ಸಂಸಾರವೆಂಬ ಅರಣ್ಯದೊಳಗೆ ಪ್ರವೇಶಿಸಿ ದಾರಿ ತಪ್ಪಿ ತಿರುಗುತ್ತಾ ಮಹಾ ದುಃಖವೆಂಬ ಪೊರೆಯ ಕೆಳಗೆ ಅಡಗಿ ಹೋಗುತ್ತಾರೆ. ಅವರಷ್ಟೇ ಹೋಗೋದಿಲ್ಲ, ಈ ಸಂಸಾರ ಚಕ್ರದಲ್ಲಿ ಸಿಕ್ಕಾಕೊಂಡು ಮಹಾ ದುಃಖವೆಂಬ ಪೊದೆಯ ಕೆಳಗೆ ಅಡಗಿ ಹೋಗುತ್ತಾರೆ. ಮಹಾಪೊದೆ, ದೊಡ್ಡ ಒಂದು ಪೊದೆ, ಕಾಡಿನಲ್ಲಿ ಪೊದೆಗಳನ್ನೆಲ್ಲ ನೋಡಿರ್ತೀವಲ್ಲ, ಚಿಕ್ಕ ಚಿಕ್ಕ ಪೊದೆಗಳೆಲ್ಲ ದೊಡ್ಡ ಪೊದೆಯೊಳಗೆ, ಮಹಾ ದುಃಖವೆಂಬ ಪೊದೆಯೊಳಗೆ ಅಡಗಿ ಹೋಗುತ್ತಾರೆ. ಎಲ್ಲೋದ್ರಪ್ಪ, ಇಲ್ಲೊಬ್ರು ಇದ್ರು, ಬಹಳ ಕಷ್ಟಪಡ್ತಾಯಿದ್ರು, ಸಂಸಾರ ಚಕ್ರದಲ್ಲಿ ಸಿಕ್ಕಾಕೊಂಡು ಸಂಸಾರದ ಕಷ್ಟ ಸುಖಗಳಲ್ಲಿ ಸಿಕ್ಕಾಕೊಂಡು ನರಳ್ತಾ ಇದ್ರು. ಎಲ್ಲೋದ್ರಪ್ಪ ಇವರು, ಪಾರು ಮಾಡೋಣ ಅಂತ ಹುಡುಕಿದ್ರೆ ಎಲ್ಲಿ ಹೋದ್ರು ಅಂತಲೇ ಹುಡುಕೋಕ್ಕಾಗೋದಿಲ್ಲ. ಅಂದರೆ ನಾವು ಎಷ್ಟೇ ತಿಳುವಳಿಕೆಯನ್ನು ಹೇಳಿದರೂ ಕೂಡ, ಜ್ಞಾನಿಗಳಾದವರು ಎಷ್ಟು ತಿಳುವಳಿಕೆಯನ್ನು ಹೇಳಿದರೂ ಕೂಡ ಆ ದುಃಖದ ಆ ಪೊದೆ ಒಳಗಿಂದ ಈಚೆ ತರೋದೇ ಕಷ್ಟ ಅವ್ರನ್ನ. ಎಷ್ಟು ಹೇಳಿದ್ರು ಅಯ್ಯೋ ನನಗೆ ದುಃಖ, ಅಯ್ಯೋ ನನಗೆ ಅದಾಗಲ್ಲ, ಅಯ್ಯೋ ನನಗಿದಾಗಲ್ಲ, ಜ್ಞಾನದ ವಿಚಾರವನ್ನೇ ಕಿವಿಗೆ ಹಾಕೊಳ್ಳದೇ ಇರೋ ಲೆವೆಲ್ಗೆ ಆ ದುಃಖದ ಪರಂಪರೆ ಎಂಬ ಪೊದೆ ಒಳಗೆ ಹೋಗಿ ಮುಳುಗಿ ಹೋಗಿರ್ತಾರೆ. ಅಷ್ಟು ದುಃಖಕ್ಕೆ ಒಳಗಾಗಿರ್ತಾರೆ, ಅಷ್ಟು ಅಜ್ಞಾನಕ್ಕೆ ಒಳಗಾಗಿರ್ತಾರೆ ಅಂತ ಇಲ್ಲಿ ಕೃಷ್ಣನು ಹೇಳ್ತಾ ಇದ್ದಾನೆ. ಹೀಗೆ ನಿತ್ಯವಾದ ಸಂಕಲ್ಪ ವಿಕಲ್ಪಾದಿಗಳೆಂಬ ತೀಕ್ಷ್ಣವಾದ ಮುಳ್ಳು ಗಿಡಗಳನ್ನು ನೋಡುತ್ತಿದ್ದರೂ ಸಹ ದ್ವಂದ್ವ ಮೋಹನ ಗಾಳಿಯನ್ನು ಸೋಂಕಿಸಿಕೊಳ್ಳದಂತಿರುವವರು ಮಾತ್ರ ನೇರವಾಗಿ ಏಕನಿಷ್ಠೆ ಎಂಬ ಹೆಜ್ಜೆಯನ್ನು ಹಾಕುತ್ತಾ ಸಂಕಲ್ಪ ವಿಕಲ್ಪ ಎಂಬ ಮುಳ್ಳು ಗಿಡಗಳನ್ನು ತುಳಿದುಕೊಳ್ಳುತ್ತಾ ಮಹಾಪಾತಕವೆಂಬ ಗೊಂಡಾರಣ್ಯವನ್ನು ತಮ್ಮ ಪುಣ್ಯದ ಬಲದಿಂದ ದಾಟಿ ಓಡಿ ಬರುತ್ತಾ ನನ್ನ ಸಮೀಪಕ್ಕೆ ಬಂದು ಸೇರುವರು. ಇವರ ಗುಣಗಳನ್ನು ನಾನು ಏನೆಂದು ವರ್ಣಿಸಲಿ? ಇಂತಹವರ ಕಾಮಕ್ರೋಧಾದಿಗಳಿಂದ ಸಂಪೂರ್ಣವಾಗಿ ತಪ್ಪಿಸಿಕೊಳ್ಳುವರು. ದುಃಖಿಗಳಾದವರು, ಮೋಹಕ್ಕೆ ಒಳಗಾದವರು ಈ ರೀತಿಯಾದರೆ ಈ ಸಂಕಲ್ಪ ವಿಕಲ್ಪಾದಿಗಳನ್ನೆಲ್ಲ ದೂರ ಮಾಡಿ ಈ ಮೋಹದ ಹೊಡೆತವನ್ನು ತಪ್ಪಿಸ್ಕೊಂಡು ಪರಮಾತ್ಮನೇ ಬೇಕು ಅಂತ ಪರಮಾತ್ಮನನ್ನು ಹುಡುಕೊಂಡು ಬರ್ತಾರಲ್ಲ, ಅವರ ಕತೆ ಒಂಥರ, ಅದು ಒಂದು ವಿಧದಲ್ಲಿದೆ. ಅದರಿಂದ ಆ ವಿಚಾರವನ್ನು ಏನಂತ ಹೇಳಿ, ಕಾಮಕ್ರೋಧಾದಿಗಳು ಅವರು ಏನೂ ಮಾಡಲಾರೋ, ಕಾಮಕ್ರೋಧಾದಿಗಳಿಂದ ಅವರು ತಪ್ಪಿಸ್ಕೊಂಡಿರ್ತಾರೆ ಅಂತ ಕೃಷ್ಣನ್ ಹೇಳ್ತಾನೆ. ಮುಂದುವರೆದು ಯಾವ ವಿಚಾರವನ್ನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.